ಐ ಆಮ್ ಸೋ ಸಾರಿ, ಕಾಣಿಸ್ಲಿಲ್ಲ ಅಂತ ಅಪಾಲಜಿ ಕೇಳ್ತಾ ತಲೆ ಎತ್ತಿ ಆ ಲೇಡಿ ಕಡೆ ನೋಡ್ತಾ ಇದ್ದ ಹಾಗೆ ಆ ಲೇಡಿನ ಗುರ್ತ್ ಹಿಡ್ದು ಇಂಚರಾಗೆ ಶಾಕ್ ಆಯ್ತು. ಆ ಲೇಡಿ ಯಾರು? ಅವಳು ಯಾಕೆ ಆರ್ಯನ್ ಸ್ಕೂಲ್ ಹತ್ರ ಬಂದ್ಲು? ಅವಳಿಗೂ ಇಂಚರಾಗೂ ಏನ್ ಸಂಬಂಧ? ಆರ್ಯನ್ ಕರ್ಕೊಂಡ್ ಬರೋವಾಗ ಇಂಚರ ದಾರಿಲಿ ಯಾರೋ ಒಬ್ಬ ಲೇಡಿಗೆ ಡ್ಯಾಶ್ ಹೊಡೆದು ಅವಳು ತನಗ್ ಪರಿಚಯ ಇರೋಳೆ ಅಂತ ತಿಳಿದು ಶಾಕ್ ಆಗಿದ್ಲು. ಆ ಲೇಡಿನೂ ಇಂಚರನ ನೋಡಿ ಗಾಬ್ರಿಯಾದ್ಲು. ಯಾಕೆ ಅಂದ್ರೆ ಅವಳು ಇನ್ಯಾರೂ ಆಗಿಲ್ದೆ ಮಯೂರ್ ತಂಗಿ ಶಮಿಕಾ ಆಗಿದ್ಲು. ಇಂಚರಾಗೆ ಅವಳ ಕಡೆ ನೋಡ್ದಾಗ ಅವಳೊಬ್ಳೇ ಅಲ್ಲ, ಜೊತೆಗೆ ದೀಪಿಕಾನೂ ಬಂದಿದ್ದಾಳೆ ಅಂತ ಗೊತ್ತಾಯ್ತು. ಅವರಿಬ್ರೂ ಬಂದಿರೋ ಇಂಟೆನ್ಷನ್ ಏನು ಅಂತ ಇಂಚರಾಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಆದ್ರೆ ಆರ್ಯನ್ ಮುಂದೆ ದೀಪಿಕಾ ಜೊತೆ ಜಗಳ ಆಡೋ ಮೂಡಲ್ಲಿ ಅವಳಿರ್ಲಿಲ್ಲ. ಹಾಗಾಗಿ ಅವಳೇನು ಹೇಳ್ದೆ ಸೈಲೆಂಟ್ ಆಗಿ ಆರ್ಯನ್ ಕೈ ಹಿಡ್ಕೊಂಡು ಶಮಿಕಾ ಪಕ್ಕದಿಂದಾನೆ ಕ್ಯಾಬ್ ಕಡೆ ಹೊರಟ್ಲು. ಅವಳು ಹೋಗ್ತಿರೋದ್ ನೋಡಿ ಶಮಿಕಾ ಜೋರಾಗಿ, ಓ ಹಲೋ, ಯಾರಿಗಾದ್ರೂ ಡ್ಯಾಶ್ ಹೊಡೆದ್ರೆ ಅವ್ರ ಹತ್ರ ಕ್ಷಮೆ ಕೇಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳಿದ್ಲು. ಅದನ್ ಕೇಳಿ ಇಂಚರ ಹಿಂದೆ ತಿರುಗಿ, ಮೇ ಬಿ ನೀನ್ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ, ನಾನು ಆಲ್ರೆಡಿ ಸಾರಿ ಕೇಳಿದೀನಿ ಅಂತ ಆನ್ಸರ್ ಮಾಡಿ ಮತ್ತೆ ಆರ್ಯನ್ ಕೈ ಹಿಡ್ಕೊಂಡು ಅಲ್ಲಿಂದ ಹೊರಡೋಕ್ ನೋಡಿದ್ಲು. ಆದ್ರೆ ದೀಪಿಕಾ ಶಮಿಕಾ ಇಂಟೆನ್ಷನ್ ಅವಳಿಗೆ ಹೋಗೋಕೆ ಬಿಡೋದಾಗಿರ್ಲಿಲ್ಲ. ಶಮಿಕಾ ಅವಳು ದಾರಿಗೆ ಅಡ್ಡ ನಿಂತು, ನಿನ್ ಸಾರಿ ಕೇಳಿದ್ರೆ ಆಗೋಯ್ತಾ? ನಿನ್ ಸೋ ಕಾಲ್ಡ್ ಸಾರಿನ ಎದುರುಗಡೆ ಇರೋರು ಆಕ್ಸೆಪ್ಟ್ ಮಾಡ್ಕೋಬೇಕು ತಾನೆ? ನೀನಂತೂ ಅದೆಷ್ಟು ಶೇಮ್ಲೆಸ್, ಮಾನ ಮರ್ಯಾದೆ ಇಲ್ದೆ ನಿನ್ ಮಗುನ ಇಷ್ಟು ದೊಡ್ಡ ಸ್ಕೂಲ್ನಲ್ಲಿ ಓದಿಸ್ತಿದ್ಯಾ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್ ಅಂತ ಸರ್ಕಾಸ್ಟಿಕ್ ಆಗಿ ನಗ್ತಾ ಇಂಚರಾಗೆ ಟಾಂಟ್ ಕೊಟ್ಲು. ಇವನು ನನ್ನ ಮಗ, ನನಗೆ ಎಲ್ಲಿ ಬೇಕೋ ಅಲ್ಲಿ ಓದಿಸ್ತೀನಿ, ಅದಕ್ಕೂ ನಿನಗೋ ಏನೂ ಸಂಬಂಧ ಇಲ್ಲ. ನಿನಗಷ್ಟೇ ಅಲ್ಲ, ಇನ್ಯಾರ್ಗೂ ಇಲ್ಲ. ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂದ್ಲು. ಓಹೋ, ಇವನೇ ಅಲ್ವಾ ನಿನ್ ಮಗ? ಇವನು ನೋಡಿದ್ರೆ ತುಂಬಾ ಇನ್ನೋಸೆಂಟ್ ಅನ್ನಿಸ್ತಾನೆ. ಸಾರಿ ಟು ಸೇ ದಿಸ್, ಇವನು ನಿನ್ ತರ ಅಂತೂ ಪಕ್ಕ ಇಲ್ಲ. ಅಂದ್ರೆ ಇವನ್ ಯಾರ ತರ ಇದ್ದಾನೆ? ಅರೆ ಹಾ, ಈಗ ನೆನ್ಪಾಯ್ತು, ನಾನು ಅದನ್ನ ಕೇಳೋಕೆ ಮರ್ತ್ಬಿಟ್ಟೆ. ಈ ಪೋರ್ ಚೈಲ್ಡ್ ಅಪ್ಪ ಯಾರು ಅಂತ ಮಾಕಿಂಗ್ ಟೋನ್ನಲ್ಲಿ ಕೇಳಿದ್ಲು. ಯಾವ ವಿಷಯದ ಬಗ್ಗೆ ಕೇಳಿದ್ರೆ ಇಂಚರ ವೀಕ್ ಆಗ್ತಾಳೆ ಅಂತ ದೀಪಿಕಾ ಅಷ್ಟೇ ಅಲ್ದೆ ಶಮಿಕಾಗೂ ಚೆನ್ನಾಗ್ ಗೊತ್ತಿತ್ತು. ಆರ್ಯನ್ ಅಪ್ಪನ್ ಬಗ್ಗೆ ಕೇಳೋವಾಗ ಶಮಿಕಾ ಬೇಕು ಅಂತಾನೆ ತನ್ನ ವಾಯ್ಸ್ ರೈಸ್ ಮಾಡಿದ್ಲು. ಯಾಕೆ ಅಂದ್ರೆ ಸುತ್ತಮುತ್ತ ಇರೋರ್ಗೆಲ್ರಿಗೂ ಅದು ಕೇಳಲಿ ಅನ್ನೋದು ಅವಳ ಇಂಟೆನ್ಷನ್ ಆಗಿತ್ತು. ಸ್ಕೂಲ್ ಅವರ್ಸ್ ಮುಗ್ದಿದ್ರಿಂದ ಮಕ್ಳನ್ ಕರ್ಕೊಂಡು ಹೋಗೋಕೆ ಅವ್ರ ಪೇರೆಂಟ್ಸ್ ಕೂಡ ಬಂದಿರ್ತಾರೆ. ಅವ್ರ ಮುಂದೆ ಇಂಚರ ಮರ್ಯಾದೆ ತೆಗಿಬೇಕು ಅಂತ ಶಮಿಕಾ ದೀಪಿಕಾ ಇಬ್ರು ಕಾಯ್ತಿದ್ರು. ಅವ್ರು ಅಂದ್ಕೊಂಡ ಹಾಗೆ ಶಮಿಕಾ ಮಾತು ಕಿವಿ ಮೇಲ್ ಬೀಳ್ತಿದ್ದ ಹಾಗೆ ಎಲ್ಲರ ಗಮನನೂ ಇಂಚರ ಮೇಲ್ ಹೋಯ್ತು. ಅರೆ ಶಮಿಕಾ, ಅಕ್ಕನ್ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ. ಈ ಮಗು ಅಪ್ಪ ಯಾರು ಅಂತ ಪಾಪ ಅವಳಿಗಾದ್ರೂ ಎಲ್ ಗೊತ್ತು? ಪಾಪ ಅವತ್ ರಾತ್ರಿ ಅಕ್ಕನ್ ಲೈಫಲ್ಲಿ ಆ ಬ್ಯಾಡ್ ಇನ್ಸಿಡೆಂಟ್ ನಡೆದು ಇಷ್ಟೆಲ್ಲ ಆಯ್ತು. ಆದ್ರೆ ಅದಕ್ಕೆ ಈಗೇನ್ ಮಾಡೋಕ್ ಸಾಧ್ಯ ಅಂದ್ಲು. ಶಟಪ್! ಅವತ್ ರೆಸ್ಟೋರೆಂಟ್ನಲ್ಲಿ ನೀನ್ ಹೇಗ್ ಬಾಯ್ ಮುಚ್ಚಿಸ್ದೆ ಅಂತ ಮರ್ತ್ ಬಿಟ್ಯಾ? ನೆನಪಿಲ್ಲ ಅಂದ್ರೆ ಇಲ್ಲೂ ಅದನ್ನೇ ರಿಪೀಟ್ ಮಾಡ್ಲಾ ಅಂತ ಸ್ವಲ್ಪ ದಿನದ ಹಿಂದೆ ಕೆಫೆಲ್ ನಡೆದಿರೋ ಇನ್ಸಿಡೆಂಟ್ ರಿಮೈಂಡ್ ಮಾಡಿದ್ಲು. ಅವಳು ಹೇಳಿದ್ ಕೇಳಿ ದೀಪಿಕಾ ಕಣ್ಣಲ್ಲಿ ಅವಳ ಬಗ್ಗೆ ದ್ವೇಷ ಕಾಣಿಸ್ಕೊಳ್ಳೋಕ್ ಶುರುವಾಯ್ತು. ಅವತ್ತು ಕೆಫೆ ಇನ್ಸಿಡೆಂಟ್ ನೆನ್ಸ್ಕೊಂಡಾಗೆಲ್ಲ ಇಂಚರಾನ ಸಾಯ್ಸೇ ಬಿಡ್ಬೇಕು ಅಂತ ಅವಳಿಗೆ ಫೀಲ್ ಆಗ್ತಿತ್ತು. ಓ ಪ್ಲೀಸ್ ಇಂಚರ, ನೀನು ಯಾವ ತರ ಕೆಲ್ಸ ಮಾಡ್ತಿದ್ಯಾ? ಅವತ್ತೇನ್ ಮಾಡಿದ್ದೆ ಅಂತ ಎಲ್ಲರಿಗೂ ಗೊತ್ತಿದೆ. ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋದ್ ಬಿಟ್ಟು ನೀನು ಇಲ್ಲಿಂದ ಓಡ್ ಹೋದೆ. ಈಗ ದೊಡ್ಡದಾಗಿ ಈ ತಂದೆ ಯಾರು ಅಂತಾನೆ ಗೊತ್ತಿಲ್ದೇ ಇರೋ ಮಗುನ ಕರ್ಕೊಂಡು ವಾಪಸ್ ಬಂದಿದ್ಯಾ. ಸೀರಿಯಸ್ಲಿ ನೀನು ಯಾರನ್ನ ಸ್ಟುಪಿಡ್ ಮಾಡೋಕ್ ಹೊರಟಿದ್ಯಾ? ನಿನಗೆ ನೀನೇನಾ, ಇಲ್ಲ ಈ ಸೊಸೈಟಿಗ? ಅಷ್ಟೆಲ್ಲ ಆಗಿ ನಿನ್ನ ಆಟಗಳನ್ನೆಲ್ಲ ನೋಡಿದ ಮೇಲೂ ನಿನ್ನನ್ನ ನಂಬೋ ಅಷ್ಟು ಸ್ಟುಪಿಡ್ ನಾವ್ಯಾರೂ ಅಲ್ಲ. ನೀನೇನು ನಿನ್ನ ಹೊಲ್ಸ್ ಕ್ಯಾರೆಕ್ಟರ್ ಏನು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ.
ಡು ಯು ಅಂಡರ್ಸ್ಟ್ಯಾಂಡ್ ಬಾಸ್ಟರ್ಡ್? ನೀಂತರ ಹುಡ್ಗಿರ್ಗೆ ತಲೆ ಎತ್ಕೊಂಡು ನಮ್ಮ ಮುಂದೆ ಓಡಾಡೋ ಯಾವ ರೈಟ್ಸೂ ಇಲ್ಲ, ಅದು ಈ ಇಲ್ಲೆಜಿಟಿಮೇಟ್ ಚೈಲ್ಡ್ ಜೊತೆ. ಬೆಂಕಿ ಬಿತ್ತು ನಿನ್ ಜನ್ಮಕ್ಕೆ ಅಂದ್ಲು. ಅವಳು ಹೇಳಿದ್ ಕೇಳಿ ಇಂಚರ ಫುಲ್ ಬ್ಲ್ಯಾಂಕ್ ಆಗಿ ಅವಳಿಗೆ ಏನ್ ಉತ್ತರ ಕೊಡ್ಬೇಕು ಅಂತ ಗೊತ್ತಾಗ್ದೆ ಸೈಲೆಂಟ್ ಆಗಿ ನಿಂತ್ಕೊಂಡ್ಲು. ಅದು ಅಲ್ದೆ ತನ್ ಕಡೆನೆ ನೋಡ್ತಿರೋ ಜನರನ್ನ ನೋಡಿ ಅವಳು ಇನ್ನೂ ಹೆದ್ರೋದ್ಲು. ನೋಡು ಶಮಿಕಾ, ನಾನು ನಿನ್ನನ್ನ ತುಂಬಾ ವರ್ಷದಿಂದ ನೋಡ್ತಿದ್ದೀನಿ. ನೀನು ಮುಂಚಿನ ತರಾನೇ ಇದ್ಯಾ. ನಿನಗಿರೋ ಸೊಕ್ಕು ಸ್ವಲ್ಪನೂ ಕಡಿಮೆ ಆಗಿಲ್ಲ. ಇನ್ಮೇಲಾದ್ರೂ ಸ್ವಲ್ಪ ನಯ ನಾಜೂಕು ಕಲಿ. ನೀನು ಒಂದ್ ಮಗುವಿನ ತಾಯಿಯಾಗಿ ಇನ್ನೊಂದ್ ಮಗು ಬಗ್ಗೆ ಹೀಗೆಲ್ಲ ಮಾತಾಡೋಕೆ ನಿನಗೆ ಮನಸ್ಸಾದ್ರೂ ಹೇಗ್ ಬರುತ್ತೆ? ನೀನೆಲ್ಲಿದ್ಯಾ, ಏನ್ ಮಾತಾಡ್ಬೇಕು, ಅದು ಮಕ್ಕಳ ಮುಂದೆ ಹೇಗ್ ಮಾತಾಡ್ಬೇಕು ಅನ್ನೋದು ಮೊದಲು ಕಲ್ತ್ಕೋ ಅಂತ ಸಿಟ್ಟಲ್ಲಿ ಹೇಳಿದ್ಲು. ಅದನ್ ಕೇಳಿ ಶಮಿಕಾ, ನೀನು ನಂಗ್ ಕಲ್ಸೋಕ್ ಬರ್ಬೇಡ, ನಾನ್ ಯಾರು ಅಂತ ಗೊತ್ತು ತಾನೆ. ನನ್ ಎದುರು ನೀನು ಹುಲ್ಕಡ್ಡಿಗ್ ಸಮ. ನನ್ ಮಗು ನಿನ್ ಮಗನ್ ಥರ ಇಲ್ಲೆಜಿಟಿಮೇಟ್ ಅಲ್ಲ ಅಂತ ಧಿಮಾಕಿಂದ ಹೇಳಿದ್ಲು. ಅದನ್ ಕೇಳಿ ಇಂಚರ ಕೋಪ ತಡಿಯೋಕಾಗ್ದೆ, ಶಮಿಕಾ ಸ್ಟಾಪ್ ಇಟ್ ಅಂತ ಕಿರ್ಚಿದ್ಲು. ಆಗ ಶಮಿಕಾ, ನನ್ ಬಾಯಿ ಮುಚ್ಸಿ ಏನೂ ಯೂಸ್ ಇಲ್ಲ. ನೀನು ಒಪ್ಕೊಳ್ದೆ ಹೋದ್ರೂ ನಿನ್ ಮಗ ಇಲ್ಲೆಜಿಟಿಮೇಟ್ ಅನ್ನೋದು ಸುಳ್ಳಾಗಲ್ಲ. ನನ್ ಮಗು ನಿನ್ ಮಗನ್ ಜೊತೆ ಓದೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅಬ್ಬಾ, ಅದನ್ ನೆನೆಸ್ಕೊಂಡ್ರೇನೆ ಭಯ ಆಗತ್ತೆ. ದೇವ್ರೇ, ಈ ಮಾನ್ಗೆಟ್ ಹೆಂಗ್ಸಿನ್ ಮಗುವಿಂದ ನನ್ ಮಗುನ್ ಕಾಪಾಡಪ್ಪ. ಆಕ್ಚುಲಿ ಇಲ್ಲಿ ನಿನ್ ಮಗನ್ ತರ ಅಪ್ಪ ಯಾರು ಅಂತ ಗೊತ್ತಿಲ್ದೇ ಇರೋ ಮಗು ಓದ್ತಾ ಇರುತ್ತೆ ಅಂತ ನನ್ ಸಿಕ್ಸ್ತ್ ಸೆನ್ಸ್ ಹೇಳ್ತು. ಅದಕ್ಕೆ ಕನ್ಫರ್ಮ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನಾನೇನಾದ್ರೂ ಬರ್ದೇ ಹೋಗಿದ್ರೆ ನಿನ್ ಮಗನ್ ಜೊತೆ ಮಿಂಗಲ್ ಆಗಿ ನನ್ ಮಗು ಮೇಲೆ ಬ್ಯಾಡ್ ಎಫೆಕ್ಟ್ ಆಗ್ತಿತ್ತು. ಅದನ್ ಮಾತ್ರ ನಾನ್ ಟಾಲರೇಟ್ ಮಾಡ್ತಿರ್ಲಿಲ್ಲ. ನಾನು ಈಗಿಂದೀಗ್ಲೇ ಡೀನ್ ಹತ್ರ ಮಾತಾಡಿ ನಿನ್ ಮಗುನ ಸ್ಕೂಲಿಂದ ಆಚೆ ಹಾಕಿಸ್ತೀನಿ. ಆಗ ನಿನಗ್ ಬುದ್ಧಿ ಬರುತ್ತೆ. ನಿಂತರ ಕ್ಯಾರೆಕ್ಟರ್ಲೆಸ್ ಲೇಡಿ ಮಗು ಜೊತೆ ನನ್ ಮಗು ಓದೋದು ನನಗಿಷ್ಟ ಇಲ್ಲ ಅಂತ ಶಮಿಕಾ ವ್ಯಂಗ್ಯವಾಗಿ ಹೇಳಿದ್ಲು. ಬೇರೆ ಪೇರೆಂಟ್ಸ್ ಕೂಡ ಅವಳ ಮಾತಿಗೆ ಸಾಥ್ ಕೊಟ್ಟು, ಹಾ, ಇವ್ರು ಹೇಳ್ತಿರೋದು ಸರಿಯಾಗಿದೆ. ಇಂಥ ಜನರ ಹತ್ರ ನಮ್ಮ ಮಕ್ಕಳು ಸುಳಿಯೋಕು ಬಿಡಬಾರ್ದು. ಈ ಮಗುನ ಸ್ಕೂಲಿಂದ ಆಚೆ ಹಾಕೋದೇ ಬೆಸ್ಟ್. ಅಲ್ದೆ ಮತ್ತೇನು, ಒಂದ್ ವೇಳೆ ಈ ಮಗು ಇಲ್ಲೇ ಇದ್ರೆ ನಮ್ಗೆ ಹಗಲು ರಾತ್ರಿ ನಮ್ಮ ಮಕ್ಕಳದೇ ಚಿಂತೆ ಆಗ್ಬಿಡತ್ತೆ. ಅವರು ಈ ಮಗು ಫ್ರೆಂಡ್ಶಿಪ್ ಮಾಡಿ ಅದೇನೇನ್ ಕಲ್ತು ಬಿಡ್ತಾರೋ ಏನೋ ಅಂತ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಅಷ್ಟ್ರಲ್ಲಾಗ್ಲೇ ವಿಷಯ ಡೀನ್ವರ್ಗೂ ಮುಟ್ಟಿತ್ತು. ಹಾಗಾಗಿ ಅವರು ಇಮಿಡಿಯೇಟ್ ಆಗಿ ಶಮಿಕಾ ಮತ್ತೆ ಇಂಚರ ಇಬ್ರನ್ನೂ ತಮ್ಮ ಆಫೀಸ್ಗೆ ಕರೆದ್ರು. ಅವ್ರ ಇನ್ವೆಸ್ಟಿಗೇಷನ್ ಮಾಡೋಕೆ ಅಂತ ಅವ್ರ ಇಬ್ಬರಿಗೂ ಒಂದಷ್ಟು ಕ್ವೆಶ್ಚನ್ಸ್ ಕೇಳಿದ್ರು. ಇಲ್ಲೂ ಶಮಿಕಾ ಇಂಚರಾನ ಅವಮಾನ ಮಾಡೋಕೆ ಟ್ರೈ ಮಾಡ್ತಾ, ಸರ್, ಈ ಲೇಡಿ ಪರ್ಸನಲ್ ಲೈಫ್ ಸರಿ ಇಲ್ಲ. ಇವಳು ಕ್ಯಾರೆಕ್ಟರ್ಲೆಸ್ ವುಮೆನ್. ಸೊಸೈಟಿ ಹಿತದೃಷ್ಟಿಯಿಂದ ಇಂಥವ್ರು ನಮ್ಮ ಮಧ್ಯೆ ಇರೋದು ಒಳ್ಳೇದಲ್ಲ. ಇವಳ ಮಗ ಆರ್ಯಾನು ಇನ್ ಸ್ವಲ್ಪ ದಿನದಲ್ಲಿ ಇವಳ ತರಾನೇ ಆಗ್ತಾನೆ. ಅವನ್ ಜೊತೆನೆ ನಮ್ಮ ಮಕ್ಕಳು ಓದ್ತಾರೆ. ನಾವೆಲ್ಲ ಮಾನ ಮರ್ಯಾದೆ ಇರೋ ಸಂಸ್ಕಾರವಂತ ಜನ. ನಮ್ಮ ಮಕ್ಕಳು ಇಂಥೋಳ್ ಮಗು ಜೊತೆ ಓದೋದು ಎಷ್ಟು ಸರಿ, ನೀವೇ ಹೇಳಿ. ಸೊ ಇಂಥ ಸಿಚುವೇಶನ್ ಅಲ್ಲಿ ನಾವೇನ್ ಮಾಡ್ಬೇಕು ಅಂತ ಡೀನ್ ಎದ್ರು ಸಂಭಾವಿತೆ ತರ ನಾಟಕ ಆಡಿ ತಾನು ಇನ್ನಸೆಂಟ್, ಇಂಚರ ಕ್ಯಾರೆಕ್ಟರ್ಲೆಸ್ ಅಂತ ಪ್ರೂವ್ ಮಾಡೋಕೆ ಪ್ರಯತ್ನ ಪಟ್ಲು. ಆದ್ರೆ ಅವಳ ಮಾತಲ್ಲಿ ಇಂಚರಾಗೆ ಚೂರು ಇಂಟ್ರೆಸ್ಟ್ ಇರ್ಲಿಲ್ಲ. ಶಮಿಕಾ ಅವಳ ಮರ್ಯಾದೆ ಕಳಿಯೋಕೆ ಬಾಯಿಗೆ ಬಂದಿದ್ದೆಲ್ಲ ಹೇಳಿದ್ರು ಇಂಚರ ಏನೂ ಮಾತಾಡದೆ ಸುಮ್ನೆ ನಿಂತಿದ್ಲು. ಯಾಕೆ ಅಂದ್ರೆ ಎಜುಕೇಶನ್ ಸಿಸ್ಟಮ್ ಇನ್ನೂ ಸೆನ್ಸಿಬಲ್ ಜನರ ಕೈಯಲ್ಲಿದೆ ಅನ್ನೋ ನಂಬಿಕೆ ಅವಳಿಗಿತ್ತು. ಹಾಗಾಗಿ ಅವಳು ಕೂಲಾಗೆ ಡೀನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ಲು. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.